ಹೋದ ತಿಂಗಳು 24 ನನಗೆ ಎಲ್ಲರಿಗೂ ಕೂಡ ಮನಸ್ಸಿಗೆ ಬೇಜಾರಾಯಿತು. ಅದರಲ್ಲೂ ವಿಶೇಷವಾಗಿ ನಾನು ದಿನೇಶ್ ಅವರಿಗೆ ಇಲ್ಲ ನೀವು ಬನ್ನಿ ದಿನೇಶ್ ಅವರೇ ಅಂತ ಹೇಳಿದ್ವಿ. ಇವತ್ತು ಬರಬೇಕು ಅಂತ ಹೇಳಿದೆ. 24ನೇ ತಾರೀಕು ಅವ್ರು 23ನೇ ತಾರೀಕು ಒಂದು ಇನ್ಸ್ಟಿಟ್ಯೂಷನಲ್ಲಿ 24ನೇ ತಾರೀಕು ಈ ಜನಿವಾರ ಕಟ್ ಮಾಡ್ತಕ್ಕಂಥ ಒಂದು ವಿಚಾರಗಳನ್ನು ಬಂತು. ಅದಾದ ತಕ್ಷಣ 5 ನಿಮಿಷಕ್ಕೆ ಮಾಧ್ಯಮದಲ್ಲಿ ನನಗೂ ಕೂಡ ಗೊತ್ತಿರಲಿಲ್ಲ. ಅವ್ರು ಸ್ವಲ್ಪ ಬೇಜಾರು ಮಾಡಿಕೊಂಡು ಕೂಡ ಹೇಳಿದರು, ಇಲ್ಲ ನೀವೆಲ್ಲ ಇದು ಸರಿ ಮಾಡಬೇಕು, ಮುಖ್ಯಮಂತ್ರಿಗಳಿಗೆ ನಾವು ಹೇಳ್ತೀವಿ ಇದೆಲ್ಲ ಏನು ಸಿಸ್ಟಮ್ಮು, ಮಕ್ಕಳು ಒತ್ತಡದಲ್ಲಿ ಅವರಿರ್ತಾರೆ, ನೀವೆಲ್ಲ ಈ ಥರದನ್ನ ನಿಲ್ಲಿಸಬೇಕಾಗ್ತದೆ, ಏನಾದ್ರು ಒಂದು ಕಾನೂನು ಮಾಡಿ ಅಂಥೇಳಿ. ಇದು ಸುಮಾರು ದಿನದಿಂದ ಚರ್ಚೆ ಇತ್ತು. ಆದರೆ ಇವತ್ತು ನಾವು ಮಾನ್ಯ ಮುಖ್ಯಮಂತ್ರಿಗಳು ಅವತ್ತು ಕೂಡ ನೀವೆಲ್ಲ ಮಾಧ್ಯಮದವ್ರು ಕೇಳಿದಾಗ ಅವರು ಕಂಡಮ್ ಮಾಡಿದರು. ಎಲ್ಲರೂ ಕೂಡ ಪಕ್ಷಾತೀತವಾಗಿ, ಅದು BJP ಅವರಿರಲಿ, ಕಾಂಗ್ರೆಸ್ ಅವರಿರಲಿ, JDS ಅವರಿರಲಿ, ಸಾಮಾಜಿಕವಾಗಿ ಎಲ್ಲರೂ ಕೂಡ ನಾವು ಮಾಡಿರ್ತಕ್ಕಂಥದ್ದು ವಿಚಾರಗಳನ್ನು ಮಾಡಿದರು. ಆ ಸಂದರ್ಭದಲ್ಲಿ ನಾವು ಕೂಡ ಸುಮಾರು ದಿವಸದಿಂದ ಭಾಳ ಸೂಕ್ಷ್ಮ ಒಂದು ರೀತಿಯಲ್ಲಿ ಒಂದು ತೀರ್ಮಾನ ತಗೊಳ್ಬೇಕಾಗತ್ತೆ. ಒಂದು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಈ ಆರ್ಡ್ರು ಇದನ್ನು ಪ್ಯೂರಾಗಿ ಮಕ್ಕಳ ಹಿತದೃಷ್ಟಿಯಿಂದ, ನಾನು ನಿಮಗೆ ಗೊತ್ತಿದೆ ಯಾವಾಗ ಪಠ್ಯಪುಸ್ತಕ ಪರಿಷ್ಕರಣೆ ಮಾಡಿದ್ವಿ ಅದನ್ನು ಅವತ್ತೇ ನಾನು ಹೇಳಿದೆ. ಇದು ಯಾರೋ ಪಕ್ಷದ ವಿರುದ್ಧವಾಗಲಿ, ಇದು ವಿಧಾನಸೌಧದ ಒಳಗೂ ಕೂಡ ನಾನು ಹೇಳಿದ್ದೀನಿ, ಯಾರೋ ಪಕ್ಷದ ಪರವಾಗಲ್ಲ, ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಇಲ್ಲ BJP ಅವ್ರ ವಿರುದ್ಧವಾಗಲ್ಲ, ಯಾವುದೇ ಪಕ್ಷದ ಒಂದಿದ್ರಲ್ಲ. ಇನ್ ದ ಇಂಟ್ರೆಸ್ಟ್ ಆಫ್ ಚಿಲ್ಡ್ರನ್ಸ್ ನಾವು ಏನೇ ತೀರ್ಮಾನ ಮಾಡಿದ್ರೂ, ಸೆಕೆಂಡ್ ಎಕ್ಸಾಮ್ ಇರ್ಬೋದು, ವೆಬ್ ಕಾಸ್ಟಿಂಗ್ ಇರ್ಬೋದು, ಯಾಕೆ ನಾವೇನೇನು ವಿಚಾರಗಳು ತಪ್ಪು ಅನುಭವದ ಮೇಲೆ ನಾವು ಮಾಡ್ತಾ ಹೋಗ್ತೀವಿ. ಇವತ್ತು ನಾವು ಈ ಯಾವುದಾದ್ರು ಸಾಂಪ್ರದಾಯಿಕವಾಗಿ ಯಾವುದು ನಾವು ಪ್ರಾಕ್ಟೀಸ್ ಮಾಡ್ಕೊಂಬರ್ತೀವಿ ಧಾರ್ಮಿಕವಾಗಿ, ಅದು ವಿಶೇಷವಾಗಿ ಜನಿವಾರ ಹಾಕ್ಕೊಳ್ಳೋದಿರಲಿ, ಶಿವದಾರ ಹಾಕ್ಕೊಳ್ತಾರೆ, ಕೆಲವರು ಪೇಟ ಹಾಕ್ಕೋತಾರೆ, ಕೆಲವರು ನಮ್ಮ ಉತ್ತರ ಕರ್ನಾಟಕದೊಳಗೆ ಹೆಣ್ಣುಮಕ್ಕಳು ಏನು ಇದನ್ನು ಹಾಕ್ತಾರೆ, ಏನು ಜೈನ್ ಸಮಾಜದಲ್ಲೂ ಕೂಡ ಸಾರಿನ ಹಾಕ್ತಕ್ಕಂಥದ್ದು, ಹಿಜಾಬ್ ಇರ್ಬೋದು, ಎಲ್ಲದೂ ಕೂಡ ಸ್ಕಾರ್ಫ್ ಹಾಕ್ತಾರೆ, ಕ್ರಿಶ್ಚಿಯನ್ಸು ಕೆಲವರು ಸ್ಕಾರ್ಫ್ ಹಾಕ್ತಾರೆ. ಇದೆಲ್ಲದೂ ಕೂಡ ಅವರ ಧಾರ್ಮಿಕವಾಗಿ ಏನೇನು ಅಲೌಡ್ ಇದೆ ಅದನ್ನು ಒಂದು ಗೌರ್ಮೆಂಟ್ ಆರ್ಡ್ರಲ್ಲಿ ಕರೆಕ್ಟಾಗಿ ಸ್ಪೆಸಿಫೈ ಮಾಡಿ ನಾವು ಶಿಕ್ಷಣ ಇಲಾಖೆಯಿಂದ 12ನೇ ಕ್ಲಾಸ್ವರೆಗೂ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಏನೇನು ಶಾಲೆಗಳಿದ್ದಾವೆ ಯಾವುದೇ ಥರದ ತೊಂದರೆ ಆಗಬಾರ್ದು, ಮಕ್ಕಳಿಗೆ ಕರೆಕ್ಟಾಗಿ ಕ್ಲಾರಿಟಿ ಇರಬೇಕು. ಅದನ್ನು ಭಾಳ ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದು, ಶೈಕ್ಷಣಿಕ ವರ್ಷ ಶುರುವಾಗಷ್ಟಿಗೆ ಇದೆಲ್ಲದೂ ಕೂಡ ಬರಬೇಕು ಅಂದರು. ಇದನ್ನು ನಾನು ಸುಮಾರು ಒಂದು 10-15 ಮೀಟಿಂಗ್ಸ್ನ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಒಂದು 5-6 ಮೀಟಿಂಗ್ಸು, ಯಾಕಂದರೆ ಕ್ಲಾರಿಟಿ ಇರಬೇಕು, ಯಾರಿಗೂ ಮನಸ್ಸಿಗೆ ನೋವು ಮಾಡ್ಬೋದು. ನಿಜವಾಗ್ಲೂ ನೋಡಿ, ಯಾವುದೇ ಒಂದು ಮಗು ಒತ್ತಡದ ಮೇಲೆ ಶಾಲೆಗೆ ಹೋಗುತ್ತೆ ಅಂತ ಹೇಳಿದರೆ ಅದರಂಥ ದುರಂತ ಅದು ಭಾಳ ತಪ್ಪಾಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರಲ್ಲಿ ನಾನು ಇಲಾಖೆನ ವಹಿಸ್ಕೊಂಡ್ಮೇಲೆ ಸೆಪ್ಟೆಂಬರ್ 5ನೇ ತಾರೀಕು ಈಗಲೂ ಕೂಡ ನನಗೆ ನೆನಪಿದೆ. ಯಾಕೆಂದರೆ ಇದೆಲ್ಲ ಮಾಡಬೇಕಾದ್ರೆ ಕಣ್ಣಲ್ಲಿ ನೀರು ಬರ್ತದೆ. ಏನು ಅಂತ ಹೇಳಿದರೆ ಸಂವಿಧಾನ ಓದಿಸ್ತಕ್ಕಂಥ ಒಂದು ಕೆಲಸ ನನಗೆ ಓದಿಸ್ಲಿಲ್ಲ, ನನಗೆ ಗೊತ್ತಿಲ್ಲ ದಿನೇಶ್ ಅವರಿಗೆ ಆ ಟೈಮಲ್ಲಿ ಓದಿಸಿದ್ರ, ರಿಜ್ವಾನ್ ಅವ್ರಿಗೆ ಓದಿಸಿದ್ರೆ ನನಗೆ ಗೊತ್ತಿಲ್ಲ ನನಗೆ. ಆದರೆ ನಮ್ಮ ಮಕ್ಕಳಿಗೆ ದೇಶದ ಒಂದು ಪ್ರೀತಿ ಬರಬೇಕು. ಅದು ಜಾತಿ ಧರ್ಮದಕ್ಕಿಂತ ಭಾಳ ದೊಡ್ಡದೇನು ಅಂಥೇಳಿ ದೇಶದಲ್ಲಿ ನಾವು ಜಾತಿವಾರು ಡಿವೈಡ್ ಆಗಿದೆ, ಫೆಡ್ರಲಲ್ಲಿ ಭಾಷೆವಾರು ಡಿವೈಡ್ ಆಗಿದೆ. ಎಲ್ಲ ಜಾತಿ ವರ್ಗದವರು ಕೂಡ ಭಾಳ ಸಂತೋಷವಾಗಿದ್ದೀವಿ. ಅದೇ ನಮ್ಮ ಸಂವಿಧಾನದ ಪೀಠಿಕೆಯಲ್ಲೂ ಕೂಡ ಹೇಳ್ತದೆ. ಮಕ್ಕಳು ದಿನ ನಾವು ಫಸ್ಟ್ ಗೌರ್ಮೆಂಟ್ ಆರ್ಡರ್ ಮಾಡಿದ್ದೀವಿ, ಎಲ್ಲ ಶಾಲೆಯಲ್ಲೂ ಕೂಡ ನಮ್ಮ ದೇಶದ ಒಂದು ಗೌರವ ಕೊಡಬೇಕು, ಅದನ್ನು ನಾವು ಮಾಡಿದ್ದೀವಿ. ಮತ್ತು ವಿಧಾನಸಭೆಯಲ್ಲಿ ನಾವು ಮಾರಲ್ ಸೈನ್ಸ್, ನೀತಿ ವಿಜ್ಞಾನ, ಈಗ ನಾವು ಫ್ರೀಯಾಗಿ ಬುಕ್ಸು ಕೊಡ್ತಾಯಿದ್ದೀವಿ. ನೋಡಿ, ಅಲ್ಲೊಂದು ಚೇರ್ ಹಾಕಿ ಬನ್ನಿ ಅಮ್ಮ, ಇಲ್ಲೇ ಬನ್ನಿ ಪ್ಲೀಸ್ ಅಮ್ಮ, ಈ ಕಡೆ ಬನ್ನಿ. ನಾವು ಸಂವಿಧಾನ ಪೀಠಿಕೆಯನ್ನು ಓದಿಸ್ತಕ್ಕಂಥದ್ದಾಗಲಿ, ಮಾರಲ್ ಸೈನ್ಸ್ ಎಲ್ಲದು ಆಯಿತಾ, ಜೆರಾಕ್ಸ್ ಆದರೆ ಯು ಕ್ಯಾನ್ ಗಿವ್ ಇಟ್ ಟು ಎವ್ರಿಬಡಿ. ಸೊ ನಾವು ಮಾರಲ್ ಸೈನ್ಸ್ ತರಬೇಕಾದ್ರೆ ಈಗ ನಾವು ಫ್ರೀಯಾಗಿ ಸರ್ಕಾರದ ಹಣದಲ್ಲಿ ಮಕ್ಕಳಿಗೆ ಮಾನವೀಯತೆ ಮೌಲ್ಯ ಬರಬೇಕು, ಪ್ರೀತಿ ವಿಶ್ವಾಸದಿಂದ. ಈಗ ಆಗ್ತಕ್ಕಂಥ ಘಟನೆ ಭದ್ರಾವತಿಯಲ್ಲಾಯಿತು, ತಮಗೆ ಗೊತ್ತಿದೆ, ಒಂದು ಸಾವಾಯಿತು, ಒಂದು ಮಗುದು ಶಾಲೆ ಹೊರಗಾಯಿತು. ಆದರೆ ಎಲ್ಲೋ ಒಂದು ರೀತಿಯಲ್ಲಿ ನಾವು ಕೂಡ ಅದನ್ನು ಉತ್ತರ ಕೊಡ್ತಕ್ಕಂಥದ್ದು. ಇದೆಲ್ಲದೂ ಕೂಡ ಮಕ್ಕಳು ಯಾವುದೋ ಒಂದು ವಿಚಾರಕ್ಕೆ ಗಲಾಟೆ ಮಾಡ್ಕೊಂಡು ಒಂದು ಪ್ರಾಣ ಹೊಟ್ಟೋಯ್ತು, ಯಾರೋ ಒಂದು ಮಗು ಬಿಡ್ಸೋಕ್ಕೆ ಬಂದು, ಈ ಥರದ್ದೆಲ್ಲ ನಿಲ್ಲಬೇಕಂತ ಹೇಳಿದ್ರೆ ನೀತಿ ವಿಜ್ಞಾನ ಭಾಳ ಇಂಪಾರ್ಟೆಂಟ್.
ಏನು ಮಾರಲ್ ಸೈನ್ಸ್ ಅಂತ ಹೇಳ್ತೀವಿ, 15-20 ವರ್ಷ ಆಯ್ತು ಅನ್ಸುತ್ತೆ, 25 ವರ್ಷ ಮಾರಲ್ ಸೈನ್ಸೇ ಇಲ್ಲ ಶಾಲೆಯಲ್ಲಿ. ಅದನ್ನು ಸರ್ಕಾರಿ ಶಾಲೆಯಲ್ಲೂ ಕೊಡಬೇಕು, ಪ್ರೈವೇಟ್ ಶಾಲೆಯಲ್ಲೂ ಕೊಡಬೇಕು. ನಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥ SSLCಯಲ್ಲಿ ನಾವಿವಾಗ LKG ಅಂದರೆ 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೆ ಬುಕ್ಕು ರೆಡಿ ಆಯಿತು, ಪ್ರಿಂಟು ಆಯಿತು, ಎಲ್ಲ ಡಿಸ್ಟ್ರಿಬ್ಯೂಷನು ಶುರುವಾಗಿದೆ. ಅದರೊಳಗೆ ಒಳ್ಳೆ ರೀತಿಯಲ್ಲಿ ನೀತಿ ವಿಜ್ಞಾನವನ್ನು ಕೊಡ್ತಕ್ಕಂಥದ್ದು. ಇವತ್ತು ನಾವು ನಿಮಗೆ ಒಂದು ಡ್ರಾಫ್ಟನ್ನು ಈಗ ಜೆರಾಕ್ಸ್ ಆಗ್ತಾಯಿದೆ, ಅದನ್ನು ನಾವು ನಿಮಗೆ ಕೊಡ್ತೀವಿ. ಇದನ್ನು ಈ ವರ್ಷದಿಂದಲೇ ನಾವು ಈ ಕಾನೂನನ್ನು ತರ್ತಕ್ಕಂಥದ್ದು. ಸೊ ದೇರ್ ಇಸ್ ಎ ಡ್ರೆಸ್ ಕೋಡ್ ಅಂತ ಹೇಳೋದಿಲ್ಲ, ಸಾಂಪ್ರದಾಯಿಕ ವ್ಯವಸ್ಥೆಯಲ್ಲಿ ಯಾವ ರೀತಿ ಇರಬೇಕು, ಯಾವ ರೀತಿ ಮಕ್ಕಳು ಶಾಲೆಗೆ ಹೋಗಬೇಕು ಅಂಥೇಳಿ ಅವ್ರ ರೆಗ್ಯುಲರ್ ಯೂನಿಫಾರ್ಮ್ ಜೊತೆಗೆ ಇದು ಭಾಳ ಒಳ್ಳೆ ರೀತಿಯಲ್ಲಿ ಪ್ರಿಸ್ಕ್ರೈಬ್ ಆಗಿದೆ. ಇದು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಭಾಳ ಪರ್ಸ್ನಲ್ಲಾಗಿ ನೋಡ್ಕೊಂಡು ಬಂದ್ದಾರೆ. ಅದಕ್ಕೆ ನಾನು ದಿನೇಶ್ ಅವರಿಗೆ ರಿಕ್ವೆಸ್ಟ್ ಮಾಡಿದೆ, ಇಲ್ಲ ದಿನೇಶ್ ಅವರೇ, ಪಾಪ ಅವ್ರಿಗೆ ಸಡನ್ನಾಗಿ ಹೇಳಿದೆ, ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇಲ್ಲ ದಿನೇಶ್ ಅವ್ರನ್ನ ಕರಿಬೇಕು, ಯಾಕಂದರೆ ಅವರು ನನಗೂ ಕೂಡ ಚರ್ಚೆ ಮಾಡಿ ಅವತ್ತು ಸ್ವಲ್ಪ ಅವರು ಮನಸ್ಸಿಗೆ ಬೇಜಾರು ಮಾಡ್ಕೊಂಡು ಹೇಳಿದರು. ನನಗೆ ಫಸ್ಟ್ ಫೋನ್ ಮಾಡಿದ್ದವರು, ಮುಖ್ಯಮಂತ್ರಿಗಳ ಜೊತೆಗೆ ಯಾವ್ಯಾವಾಗ ಚರ್ಚೆ ಮಾಡಿದ್ರು ಗೊತ್ತಿಲ್ಲ. ಅದೆಲ್ಲ ಆದಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಇವಾಗ ಹೋದ ಮೇಲೆ ಅವರು ಒಂದು ಸತಿ ಡ್ರಾಫ್ಟ್ ನೋಡಿ ನಮಗೆ ಗೈಡೆನ್ಸ್ ಕೊಡಿ ಅಂದೆ. ಇದನ್ನು ಎಲ್ಲ ಇಲಾಖೆಯವ್ರ ಜೊತೆಯೂ ಕೂಡ ಕನ್ಸರ್ನ್ ಇಲಾಖೆಗೆ ಗೈಡೆನ್ಸ್ ಮಾಡಿ ಇದನ್ನು ಇವತ್ತಿಂದ ಜೀವ ಮಾಡಿದ್ದೀವಿ.